ಪಾತ್ರ ವಹಿಸಿರ್ತಕ್ಕಂಥವ್ರಿಗೆ 200 ರೂಪಾಯಿ, ಕಾಸಿನ ಸಾರ್ಥಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ರಾಜರೆಲ್ಲ ಎಲ್ಲ ಹಕ್ಕಿನ ಬದ್ಧರಾಗಿ ಇರುವುದೋ ಇಲ್ಲವೋ ಕಪ್ಪ ಕಾಣಿಕಲ್ಲ ತಂದು ಒಪ್ಪಿಸಿರುವಲ್ಲ ಬಂದಿದೆ. ಮಾನವನ್ನು ಎಲ್ಲ ಮಂದಿ ತಿಳಿಸ ಕರ್ಣ ಕಾಸಿನ ಸಾಬ್ ಅವರು ಪಕ್ಷದ ಕಲಾವಿದರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಆಗಿರುವ ಗುರುಗೋಪತಿ ಎಲ್ಲ ಸಂತೋಷ ಪರಿಣಾಮದಿಂದಿರುವುದಲ್ಲದೆ ದೇಶ ದೇಶದ ರಾಜರ ನಮ್ಮ ಭಂಡಾರಕ್ಕೆ ತಪ್ಪದೆ ಕಪ್ಪ ಕಾಣಿಕೆಯನ್ನು ತಂದಪ್ಪದೆ ಹೋಗುವರನೇ ಸರ್ವಭೌಮನೇ. ಅಹೋ ಕೌರವೇಶ್ವರನೇ, ನಿನ್ನನ್ನು ನೋಡಿ ನಾನು ಧನ್ಯನಾಗಿದ್ದೇನೆ. ಹೌದೇನು ಕೌರವ? ಯಾವ್ಯಾವ ಲೋಕ ಸಂಚಾರ ಮಾಡಿ ಬಂದಿರಿ? ಏನೇನು ವಿಷಯ ಕಂಡಿರಿ? ಸುಯೋಧನ, ಈ 3 ಲೋಕಗಳಲ್ಲಿ ಕೌರವ ಮಹಾರಾಜನಿಗೆ ಯಾರು ಸರಿ ಸಾಮಾನಾದವರು ಎಲ್ಲ ಬಂದು ಆ ಪಾಂಡವರ ಪಕ್ಷಪಾತಿಯಾದ ಶ್ರೀಕೃಷ್ಣನಿಗೆ ಹೌದೇನು ಸುಯೋಧನ? ಸುಯೋಧನ, ಆ ಕಳ್ಳನ ಗರ್ವವನ್ನು ಅಡಗಿಸುವ ಸ್ವಾಮಿ ಅಹೋ ದುರ್ಯೋಧನ, ಹೇಳುವುದು ಕೇಳು.
ತುಂಬಿರುವುದು. ಹಾ ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ಹಬಬಬಬಬಬಬಬ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು. ಹಾ ಬಲ ಬಲ ರಾಜನೇ, ಸ್ವಾಮಿ ನಾರದರೆ ನೀನೇ ಪುಣ್ಯವಂತನು, ನೀನೇ ಭಾಗ್ಯವಂತನು. ನಿನ್ನ ಸಮಾನ ದರೆಗಳು ಈ ಪ್ರಪಂಚದಲ್ಲಿ ನಾನು ಕಾಣನು. ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ನಿನಗೆ ದಾವ ಸಂಪತ್ತು ಕಡಿಮೆ ಇಲ್ಲ. ಹಾ ಆದರೆ ನಿನ್ನ ಮಗನಾದ ಲಕ್ಷಣನು ಲಗ್ನದ ಪ್ರಾಯಕ್ಕೆ ಬಂದಿರುವನು. ಹೌದು ಸ್ವಾಮಿ. ದುರ್ಯೋಧನ, ಸ್ವಾಮಿ ನಾರದರೆ ಯಾವ ಕಾರಣಕ್ಕೆ ವಿವಾಹ ಮಾಡಲಿಲ್ಲ? ಹಾ ದೇಶದಲ್ಲಿ ಕನ್ಯೆವಂ ದೊರೆಯಲಿಲ್ಲವೇ ಹೇಗೆ? ಏತಕ್ಕೆ ತತ್ಸಾರ ಮಾಡಿದ್ರಿ ಭೂಪ, ಗುರುಕುಲಕ್ಕೆ ಪ್ರದೀಪ? ಸ್ವಾಮಿ ಬ್ರಹ್ಮ ಮಾನಸ ಪುತ್ರರೇ, ಅಹೋ ಸೂರ್ಯನಂದನ, ನಾವೇನು ಮಾಡಲಿ? ಸುಂದರನಾದ ಲಕ್ಷಣ ಕುಮಾರನಿಗೆ ತಕ್ಕ ನಾರಿ ಮಡಿ ಎಂಬ ತಾವಲ್ಲಿ ನೋಡಿದರೆ ಸರಿ ಇರುವುದಿಲ್ಲ. ಅಹೋ ಸುಯೋಧನ, ಇದಕ್ಕೆ ಬಹಳ ಚಿಂತೆ ಮಾಡುತ್ತಿರುವನು. ಬ್ರಹ್ಮ ಬರದ ಲಿಖಿತವು ತಪ್ಪಿಸುವನಾರು. ಅಹೋ ದುರ್ಯೋಧನ, ನೀವು ಎಲ್ಲಾದರೂ ಉತ್ತಮ ಕಣ್ಣಮಣಿಯನ್ನು ಕಂಡಿರುವಿರ ನಾರದ ಮುನಿಗಳ? ಲಕ್ಷಣನಿಗೆ ತಕ್ಕ ಕನ್ನವಂ ದೊರೆಯಲಿಲ್ಲವೆಂದು ಚಿಂತಿಸುವುದು ಏತಕ್ಕೆ? ಹಾ ಅಹೋ ರಾಜ, ಸ್ವಾಮಿ ನಾರದರೆ ದ್ವಾರಕಾ ನಗರ ದಕ್ಷನಾದ ಬಲರಾಮನ ಪುತ್ರಿ ಸಸರೇಖ ಎಂಬುವಳು ಬಹು ಲಾವಣ್ಯವತಿಯು. ಹಾ ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ವರ್ಣಿಸುವುದಕ್ಕೆ ಆದಿಶೇಷನಿಂದಲೂ ಆಗದು. ಹಾ ಈ ಭೂದಗಳು ಆ ಸ್ತ್ರೀಯರ ಸಮಾನರಂ ನಾನು ಎಲ್ಲಿ ಕಾಣೆನು? ಹಾ ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ಆ ಕನ್ಯಾಮಣಿಯು ನಿನ್ನ ಮಗನಿಗೆ ಸರಿಯಾದ ಜೋಡಿಯು. ಹಾ ನೀನು ಸಂದೇಹ ಮಾಡದೆ ದ್ವಾರಕಾ ನಗರಕ್ಕೆ ಹೋಗಿ ಹಾ ಬಲರಾಮರಲ್ಲಿ ವಿಷಯ ಪ್ರಸ್ತಾಪನವನ್ನು ಮಾಡಿದರೆ ಅಧಿಕ ಸಂತೋಷವಿತ್ತನಾಗಿ ಲಕ್ಷಣನಿಗೆ ತನ್ನ ಮಗಳನ್ನು ಕೊಡಬಹುದು. ದೊರೆಯೇ, ನಿನಗ್ಯಾರು ಸರಿಯೇ? ಅಪ್ಪೋ ಸ್ವಾಮಿ ನಾರದರೆ ಎಂಥ ಮಾತನ್ನು ಹೇಳಿದಿರಿ? ಇದ್ದ ಮಾತು ಹೇಳಿದ್ರವನು ದುರ್ಯೋಧನ. ಇಷ್ಟ ಬಲರಾಮನಿಗೆ ಸೋದರ ಹಳಿಯನಾದ ಅಭಿಮಾನ್ಯರು ಈ ಅನ್ನ ಮಗನಿಗೆ ಸಸಿರೇಖೆಯನ್ನು ಕೊಡುತ್ತಾರೆಂಬ ಮಾತು ನಾನು ಹೇಗೆ ನಂಬಲಿ? ಅಹೋ ದುರ್ಯೋಧನ, ನನ್ನನ್ನು ಅವರಲ್ಲಿಗೆ ಕಳಿಸಿ ಅಪಮಾನಕ್ಕೆ ಗುರಿ ಮಾಡಿದಿಲ್ಲ ಸ್ವಾಮಿ. ಅಪ್ಪ ಸ್ವಾಮಿ ನಾರದರೆ ನಿನ್ನ ಮಾತು ಸತ್ಯವೇ ಸರಿ. ಹಾ ಸೋದರಳಿಯನಿಗೆ ಕೊಡಬೇಕೆಂಬ ಮಾತು ಶ್ರೀಕೃಷ್ಣನಿಗೆ ಮಾತ್ರ ಇರುವುದು. ಹಾ ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ಬಲಭದ್ರ ರೇವತಿಯರು ನಿನ್ನ ಮಗನಾದ ಲಕ್ಷಣನಿಗೆ ತಮ್ಮ ಮಗಳನ್ನು ಕೊಡಬಹುದು, ಹಾ ಕೊಡಬೇಕೆಂದಿರುವರು. ಹಾ ಎತ್ತ ತಂದೆ ತಾಯಿಯರ ಮಾತು ನಡೆದೀತಲ್ಲದೆ. ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ಈ ಮಾತು ಸುಳ್ಳಲ್ಲ. ಶ್ರೀಕೃಷ್ಣನ ಪ್ರಯತ್ನವೇನಾದರೂ ನಡೆಯಲಾರದು. ಈ ಮಾತು ಸುಳ್ಳಲ್ಲ. ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ತೀವ್ರದಿಂದ ಲಗ್ನದ ಪ್ರಯತ್ನವನ್ನು ಮಾಡುವಂತನಾಗು. ಹಾ ನಮ್ಮನ್ನು ಮಾತ್ರ ವಿವಾಹಕ್ಕೆ ಮರೆಯಬೇಡ. ವಿವಾಹದ ಸಂಭ್ರಮದಲ್ಲಿ ನಾವು ಭಾಗಿಯಾಗುತ್ತೇವೆ. ಅಹೋ ದುರ್ಯೋಧನ, ಸ್ವಾಮಿ ನಾರದರೆ ನಾನಿನ್ನು ಹೋಗಿ ಬರುತ್ತೇನೆ. ಅಪ್ಪಣೆಯನ್ನು ಕೊಡು ಕುರುಕುಲಾಗ್ರಣಿ ದಿವಳಿ. ನಿತ್ಯದಂತಾಗಲಿ ಸ್ವಾಮಿ ನಾರದರೆ. ಹೋಗಿ ಬರುವಂತರಾಗಲಿ ಸ್ವಾಮಿ. ಸಜ್ಜನ ಪ್ರೇಮಿ ಪರಮಾತ್ಮ
ಸಂತೋಷವಾಯಿತು. ಹ, ಎಲ್ಲ ಸಾರಥಿ, ಭೂಪತಿ ಮುಂದೆ ಬಂದೊದಗುವ ಯಜ್ಞಗಳು ಇವನಿಗೇನು ಗೊತ್ತು? ಇವನಿಗೂ ಇವನ ಪುತ್ರ ಮಿತ್ರರಿಗೂ ಹಾಗೂ ಬಂಧು ಬಾಂಧವರಿಗೂ ಹವಾಮಾನ ಆಗುವಂತೆ ಮಾಡುವೆ. ಹಲ್ಲಿಗೆಯನ್ನ ಹಬಲೇಸ ಲಭಿಸಿದಂತಾಗುತ್ತದೆ. ಎಲ್ಲ ಸಾರಥಿ, ಭೂಪತಿ ಅವರಿಗೆ ಆಗುವ ಅಪಮಾನವನ್ನು ನಾನು ದೂರದಿಂದಲೇ ಏನು ಹರಿಯದವನಂತೆ ಇದ್ದು ನೋಡುತ್ತಾ ಸಂತೋಷವನ್ನು ಪಡುವೆ. ಎಲ್ಲ ಸಾರಥಿ, ಭೂಪತಿ ಈ ಮರ್ಮವನ್ನು ಯಾರೊಬ್ಬರ ಮುಂದೆ ಉಸರಬೇಡ ಸಾರಥಿ, ಹೋಗಿ ಬರುತ್ತೇನೆ.